ಬಂಧುಗಳೇ ನಮಸ್ಕಾರ. ಲೇ ಅಶೋಕ ಎಂದ ಲಾಯರ್ ಜಗದೀಶ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಎಂಪಿ ಮುದಾಳೆ. ಬಂಧುಗಳೇ, ಕರ್ನಾಟಕ ರಾಜ್ಯದ ಮಂತ್ರಿ ಮಹೋದಯರಿಗೆ ಏನಾಗಿದೆಯೋ ಗೊತ್ತಾಗ್ತಾ ಇಲ್ಲ. ಒಂದು ಕಡೆಯಿಂದ ಸಿಟಿ ರವಿಯನ್ನ ಒಂದು ರೀತಿಯಾಗಿ ಹೆಣ್ಣು ಮಕ್ಕಳಿಗೆ ಅವಹೇಳನಕಾರಿಯಾಗಿ ಮಾತಾಡ್ತಾರೆ. ಇನ್ನೊಂದು ಕಡೆಯಿಂದ ಒಬ್ಬ ಶಾಸಕ ಮಾಜಿ ಸಚಿವ HIV ಏಡ್ಸ್ ಗಳನ್ನ ಹರಡಿಸುವಂತ ಕೆಲಸ ಮಾಡ್ತಾರೆ. ಇನ್ನೊಬ್ಬ ಇಲ್ಲ ಸಲ್ಲದ ಆರೋಪಗಳ ಮಾಡುವ ಮೂಲಕ ಪ್ರಚಾರ ಪಡ್ಕೊಳ್ತಾರೆ. ಈಗ ಅಶೋಕನ ಬಾರಿಯಾಗಿದೆ. ಹಾಗಾಗಿ ಲೇ ಅಶೋಕ ಎಂದ ಲಾಯರ್ ಜಗದೀಶ್ ಖಡಕ್ ಆಗಿ ಅಶೋಕ್ ಅವರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಯಾಕಂದ್ರೆ ಇವರು ಹೇಳಿ ಕೇಳಿ ಯಾವುದೋ ಒಬ್ಬ ಗಾಂಜಿ ಪಿಜಿ ಮನುಷ್ಯಗಳಲ್ಲ. ಇವರು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಅಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಆಲೋಚನೆ ಮಾಡಿಕೊಂಡು ರಾಜ್ಯವನ್ನ ಆಳುವಂತ ನಿಟ್ಟಿನಲ್ಲಿ ಕೆಲಸ ಮಾಡ್ತಕ್ಕಂಥ ನಾಯಕರು ಇವರು. ಆದರೆ ಇಲ್ಲಿ ಏಕವಚನದಲ್ಲಿ ಅಧಿಕಾರಿಗಳಿಗೆ ನಿಂದಿಸುವುದು, ಏಕವಚನದಲ್ಲಿ ಬೈಯುವುದು ಈ ಬಿಜೆಪಿಯವರ ಕಾಯಕವಾಗಿದೆ ಎಂದು ಲಾಯರ್ ಜಗದೀಶ್ ಅವರು ಕಿಡಿಕಾರಿದ್ದಾರೆ. ಬನ್ನಿ ಅವರೆಲ್ಲ ಏನ್ ಹೇಳಿದ್ದಾರೆ ಒಂದಿನ ಸುತ್ತು ನಾವು ನೋಡ್ಕೊಂಡು ಬರೋಣ. ಲೇ ಅಶೋಕ, ಅವನ್ ಸಿಟಿ ರವಿ ನೋಡಿದ್ರೆ ಮಿನಿಸ್ಟರ್ನ ವೇಷಗೊಳಿಸ್ತಾನೆ. ನೀನ್ ನೋಡಿದ್ರೆ ಆ ಪೊಲೀಸ್ ಅಧಿಕಾರಿ ತಾಯ್ಬೇಕು ಅಂತೀಯಲ್ಲೋ, ಇದನ್ನೇನೋ ಸಂಸ್ಕಾರ ನಿಮ್ದು? ಲೇ ಅಶೋಕ, ನೀನ್ ಆಪೋಸಿಷನ್ ಲೀಡರ್ ಆಗ್ಬಿಟ್ರೆ ಏನ್ ಬೇಕಾದ್ರೆ ಮಾತಾಡ್ಬೋದೇನ? ಲೇ ಪೊಲೀಸ್ ಅಧಿಕಾರಿಗಳು ಬನ್ನಿ ಸಾರ್ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ನಾನು ಯಾರು ಗೊತ್ತೇನೋ, ಅಪೋಸಿಷನ್ ಲೀಡರು ನೀನ್ ನಮ್ಮನ್ ಅಂತಾನೆ. ಲೇ ಅಶೋಕ, ಅವನ್ ಸಿಟಿ ರವಿ ನೋಡಿದ್ರೆ ಮಿನಿಸ್ಟರ್ನ ವೇಷಗೊಳಿಸ್ತಾನೆ. ನೀನ್ ನೋಡಿದ್ರೆ ಆ ಪೊಲೀಸ್ ಅಧಿಕಾರಿ ತಾಯ್ಬೇಕು ಅಂತೀಯಲ್ಲೋ, ಇದನ್ನೇನೋ ಸಂಸ್ಕಾರ ನಿಮ್ದು? ಲೇ ಅಶೋಕ, ನೀನ್ ಆಪೋಸಿಷನ್ ಲೀಡರ್ ಆಗ್ಬಿಟ್ರೆ ಏನ್ ಬೇಕಾದ್ರೆ ಮಾತಾಡ್ಬೋದೇನ? ಲೇ ಕೊಡಗೇಳಿಲಿ ನಿನ್ ಬಾಮ ಇದ್ರು, ಅವ್ನ್ ಚಕ್ರಪಾಣಿ ಜೊತೆ ಸೇರ್ಕೊಂಡು ಆ ಲೋಕ ಕಲ್ಯಾಣ ಪ್ರತಿಷ್ಠಾನ ಕುಂಟ್ರಕೋಟು ಟ್ರಸ್ಟ್ ಅನ್ನು ಮಾಡ್ಕೊಂಡ ನಿನ್ ಬಾಮ ಇದ್ರು ಅಲ್ವೋ? ಆ ಬಿಜೆಪಿ ಹೇಳ್ಕೊಡ್ತಾರೆ ಅವ್ರೇನೋ ನಿನ್ನ CM ಮಾಡಕ್ ಕೊಟ್ಟವ್ರೆ ಅಂತ ನಾಲ್ಗೆ ಹೆಂಗ್ ಬೇಕಾದ್ರೆ ಅರಿಬಿಡ್ತೀಯನೋ? ಇದನ್ನ ಸಂಸ್ಕಾರ ಕಲ್ತಿರೋದ್ ನೀನು? ಇದನ್ನ ಎಮರ್ಜೆನ್ಸಿಲಿ ಪೊಲೀಸರು ಎತ್ತಾಕೊಂಡು ಹೋದಾಗ ಪಾಠ ಕಲ್ತಿರೋದ್ ನೀನು? ಅವನಿಗೆ ಮಿನಿಸ್ಟ್ರು ವೇಶ್ಯ ಆಗ್ಬೇಕು, ನಿನಗೆ ಪೊಲೀಸ್ ಅವ್ರ ಅಮ್ಮನೋ ಬೇಕಾ ನಿನಗೆ? ಯಡಿಯೂರಪ್ಪನಿಗೆ ಮೈನರ್ ಹೆಣ್ಮಕ್ಳು, ರಮೇಶ್ ಜಾರಕಿಹೊಳಿಗೆ ಯಾರನ್ನ ಸಹಾಯ ಕೇಳಕ್ ಬಂದ್ರೆ ಅವ್ರನ್ನ ಮಂಚಿಗೆ ಹಾಕಂತಾನೆ. ಅವನು ರೇಣುಕಾಚಾರ್ಯ ಅವನು ನರ್ಸ್ಗಳನ್ನ ಬಿಡಲ್ಲ. ಏನ್ರ ನಿಮ್ಮದ್ ಬಾಳು? ನಿಮ್ ಸಿಸ್ಟರ್ ಕನ್ಸಂಡು ಏನೋ JDS ಇವನು ಯಾರೋ ಪ್ರಜ್ವಲ್ ಸಿಕ್ದವ್ರು ಯಾರನ್ನೂ ಬಿಡಲ್ಲ. ಏನ್ರ ನಿಮಗ್ ಬಂದಿರೋದು ರೋಗ? ಹೆಣ್ಮಕ್ಳನ್ನ ಈ ರೀತಿ ಮಾತಾಡ್ತೀರಾ?